ನಮಸ್ತೆ. ವನಶ್ರೀ ಚಾನಲ್‌ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಂದ ಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಂದ ಊಟಕ್ಕೆ ಬಂದಿಯೇನೆ ಗಿರ್ಜಿಗೆ ಆಶ್ಚರ್ಯ, ಮನೆಯವ್ರಿಗೆಲ್ಲ ಆಶ್ಚರ್ಯ. ಯಾಕೆಂದ್ರೆ ಅವರಮ್ಮ ಅಪರೂಪದಂಗೆ ಮನೆಗೆ ಬಂದುಬಿಟ್ಟಿದ್ರು. ಹಂಗಾಗಿ ಎಲ್ಲ ಕೈ ತುತ್ತು ಹಾಕಿಸ್ಕೊಂಡು ಅಜ್ಜಿಗೆ ಸ್ವೀಟ್ ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ಅದೇ ಟೈಮಿಗೆ ನಂದ ಬಂದಿದ್ದಕ್ಕೆ ಏನಪ್ಪ ಹಿಂಗೆ ಬಂದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತಗೊಂಡೋಗಿ ರೂಮಲ್ಲಿ ಮಂಗಿಸ್ಯಾರೆ. ಆದರೆ ತಗೊಂಡೋಗಿ ರೂಮಲ್ಲಿ ಮಂಗಿಸ್ತೀನಿ ಅಂತ ಪ್ರಿಯ ಕರ್ಕೊಂಡು ಹೋದವಳು ನಂದನ ರೂಪಿಗೆ ಮಂಗಿಸ್ಬಿಟ್ಟಿದ್ದಾಳೆ. ಹಾಗಾಗಿ ನಂದ ಕೈಕಾಲು ಮುಖ ತೊಳ್ಕೊಬಂದು ಊಟ ಮಾಡ್ಕೊಂಡೇ ಹೋಗ್ತೀನಿ ಅಂತ ರೂಮಿಗೆ ಹೋಗಿ ಗಿರ್ಜಾ ಗಿರ್ಜಾ ಅಂತ ಕರಿತಾನೆ. ಆಮೇಲೆ ಇವಳು ಎದ್ರುಕೊಂಡು ಏನ್ರಿ ಅಂತ ಹೋಗ್ತಾಳೆ. ಅದಕ್ಕೆ ಆವಾಗ ರಕ್ಷಾ ಯಾಕೆ ಇಲ್ಲಿ ಮನಗಿದ್ದಾಳೆ ಅಂತ. ಅವಳು ಯಾಕೋ ತಲೆನೋವು ಅಂತಿದ್ಲು ರೀ ರಕ್ಷಾ. ರಕ್ಷಾನೇ ಮನಗಿರೋದು, ತಲೆನೋವು ಅಂತಿದ್ಲು, ಅದಕ್ಕೆ ಇಲ್ಲಿ ಮನಕೊಂಡವಳೆ. ಕಾಲೇಜಿಗೆ ಹೋಗಿಲ್ವ ಇವತ್ತು? ಇಲ್ಲ ಕಾಲೇಜಿಗೆ ಹೋಗಿಲ್ಲ, ಯಾಕೋ ತಲೆನೋವು ಅಂದ್ಲು, ಅದಕ್ಕೇನೆ ಸ್ವಲ್ಪ ಕಷಾಯ ಕೊಟ್ಟು ಮಲಗಿಸಿದ್ದೀನಿ ಅಂತ ಅಂದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ವಿಚಿತ್ರವಾಗೇ ಆಡ್ತಾಯಿದ್ದೀರಿ, ಏನಾಗಿದೆಯಪ್ಪ ನಿಮಗೆಲ್ಲರಿಗೂ, ಯಾಕೆ ಹಿಂಗೆ ಆಡ್ತಾಯಿದ್ದೀರೋ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತೀನಿ ತಾಳು ರಕ್ಷಾ ಅಂತ ಎದುರ್ಸೋಕೆ ಹೋಗ್ತಾನೆ. ರೀ 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 ಬೇಡ ರೀ, ಪರವಾಗಿಲ್ಲ, ಸ್ವಲ್ಪ ಕಷಾಯ ಕೊಟ್ಟಿದ್ದೀನಿ, ಒಂಚೂರು ನಿದ್ದೆ ಮಾಡಿದರೆ ಕರೆಕ್ಟ್ ಆಗ್ತಾಳೆ, ಬೇಡ ರೀ ಬನ್ನಿ ಊಟ ಮಾಡಿ, ನೀವು ಊಟ ಮಾಡಿ ಬನ್ನಿ ಅಂತ ಊಟಕ್ಕೆ ಕರ್ಕೊಂಡು ಹೋಗ್ತಾಳೆ. ಊಟಕ್ಕೆ ಕರ್ಕೊಂಡೋಗಿ ಊಟ ಬಡಿಸ್ತಾಳೆ. ಊಟ ಬಡಿಸಿ ಸಾರು ಮೊಸರು ಒಟ್ಟೊಟ್ಟಿಗೆ ಹಾಕ್ತಾಳೆ. ಇದೇನು ಗಿರ್ಜಾ ಸಾರು ಮೊಸರು ಒಟ್ಟೊಟ್ಟಿಗೆ ಹಾಕ್ತಾಯಿದೆಯಲ್ಲ? ಇಲ್ಲ ರೀ, ನೀವು ಸಾರನ್ನು ಆದಮೇಲೆ ಮೊಸರನ್ನ ಹಾಕಿಸ್ಕೊತೀರಲ್ಲ, ಅದಕ್ಕೇ ಒಟ್ಟಿಗೆ ಹಾಕಿದೆ ಅಂತ. ಬೇಗ ಊಟ ಮಾಡಿ ಅಂತ ಹೇಳ್ಬಿಟ್ಟು. ಬೇಗ ಯಾಕೆ ಊಟ ಮಾಡಬೇಕು? ಇಲ್ಲ ನಿಧಾನಕ್ಕೆ ಊಟ ಮಾಡಿ ಅಂತ. ಆಮೇಲೆ ಸರಿ ನೀವು ಊಟ ಮಾಡ್ರೋ ಕೇಶವ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ ನಾವು ಆಮೇಲೆ ಊಟ ಮಾಡ್ಕೊಬತ್ತೀವಪ್ಪ ಅಂದರೆ, ಏನು ಆಮೇಲೆ ಊಟ ಮಾಡ್ಕೊಬನ್ನಿ ಬೇಗ, ನಾನು ಊಟ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗಿರ್ತೀನಿ ಅಂತ ಹೇಳಿ ಇನ್ನೂ ಕೈಯೇ ತೊಳೆದಿರಲ್ಲ ಅಷ್ಟೊತ್ತಿಗಾಲೇ ಇವಳು ರಕ್ಷಾನೂ ಬಂದಳು. ಅವಳನ್ನು ಹೆಂಗೋ ಅಮ್ಮನ ಬಂದುಬಿಟ್ಟೆ ಅಂತ ಬಂದಳು. ಆ ತಕ್ಷಣಕ್ಕೆ ಹೆಂಗೋ ಹುಡುಗಿರೆಲ್ಲ ಸೇರಿಕೊಂಡು ಅವಳನ್ನು ರೂಮಿಗೆ ಹಂಗೆ ಕರ್ಕೊಂಡು ಹೋದರು. ಈ ರಕ್ಷಾ ಬಂದಂಗೆ ಆಯ್ತಲ್ಲ, ಎದ್ಲ ಅವಳು ಅಂತ. ಕೇಶವ ನಾನೇ ಆ ಥರ ದನಿಲ್ ಮಾತಾಡಿದ್ದಪ್ಪ ಅಂತ ಅಂದ. ಸರಿ ಅಂತೇಳಿ ಇನ್ನೇನು ಅಂತ ಅಜ್ಜಿ ಅಲ್ಲೇ ಮಲಗಿದೆ, ಎದ್ದಿಲ್ಲ. ಆದರೆ ಇವನು ನೋಡಿಕೊಂಡು ಹಂಗೆ ಹೋಗ್ತಾನೆ ಊಟಕ್ಕೆ. ಸರಿ ಅಂತೇಳ್ಬಿಟ್ಟು ರಕ್ಷಾ ಬಂದ್ಲಲ್ಲ ಅಂಥೇಳಿ ಇವರೆಲ್ಲ ಕರ್ಕೊಂಡೋಗಿ ಐಶ್ವರ್ಯ ಮತ್ತು ಮೀನಾ ಕರ್ಕೊಂಡೋಗಿ ಹೀಗಿದೆ ಪರಿಸ್ಥಿತಿ ಅಂತೆಲ್ಲ ಹೇಳ್ತಾರೆ. ಅವಳಿಗೆ ಅರ್ಥ ಆಗುತ್ತೆ. ಅವಳು ಬ್ಯಾಗ್ ಇಟ್ಕೊಂಡು ಅಲ್ಲೇ ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಎದುರುಗಡೆ ಮನೆಯವರು ನಂದೋ ಬಾರ ಇಲ್ಲಿ ಅಂತ. ದೇವಸ್ಥಾನಕ್ಕೆ ಹೋಗ್ಯಾರೆ ಅಂತ ದೊಡ್ಡ ಸೊಸೆ ಹೇಳ್ತಾಳೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಹುಡುಕಿ ಬರ್ತಾರೆ, ಎಲ್ಲೂ ಸಿಗಲ್ಲ. ಎಲ್ಲಿ ಅಂತ ಕೇಳ್ತಾನೆ. ಇಲ್ಲ ಇಲ್ಲಿಗೆ ಬರ್ತೀನಿ ಅಂದಿದ್ರು ಅಂತ ಅಂತಾಳೆ. ಇಲ್ಲಿ ಬಂದಿಲ್ಲಲ್ಲ ಮತ್ತೆ ಎಲ್ಲೋದ್ರು ಅಂತ ಕೇಳ್ತಾನೆ. ಆವಾಗ ಎಲ್ಲೋದ್ರೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲ ಅಕ್ಕಂಗೆ ಎಲ್ಲ ಗೊತ್ತಿದೆ, ಅಕ್ಕ ಹೇಳ್ತಾ ಇಲ್ಲ, ಅವಳಿಗೆಲ್ಲ ಗೊತ್ತು ಅಂತ ಚಿಕ್ಕೋಳು ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಇನ್ನೆಲ್ಲೂ ಇಲ್ಲ, ನಂದನ ಮಲ್ಲೇ ಇದ್ದರೆ ಇರಬೇಕು, ನಂದನ ಮಲ್ಲೇ ಹುಡ್ಕೋಣ ಅಂತೇಳಿ ಮತ್ತೆ ಕಾರ್ ತಗೊಂಡು ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದು ನೋಡಿದ್ರೆ ಇಲ್ಲಿ ನಂದ ಬಾರ ಇಲ್ಲಿ ಆಚೆ ಅಂತ ಕರೆದು, ಇವ್ರಿಗೇನಾಯಿತು 3 ದಿವ್ಸಕ್ಕೆ ಒಂದೊಂದು ಥರ ಆಡ್ತಾರಲ್ಲ ಅಂತೇಳ್ಬಿಟ್ಟು ಹೋಗ್ತಾನೆ. ಅಲ್ಲಿ ಹಿಂಗೆ ನಮ್ಮಮ್ಮನ ಯಾಕೋ ಕರ್ಕೊಬಂದಿದ್ದೀಯ ಹಂಗೆ ಹಿಂಗೆ ಅಂದಾಗ, ನಿಮ್ಮಮ್ಮ ನಮ್ಮನೆಗೆ ಎಲ್ಲಿ ಬಂದವ್ರೆ ಅಂತ ಅವನಂತಾನೆ. ಅವನಿಗೇನು ಗೊತ್ತೇ ಇರಲ್ವಲ್ಲ ಎಲ್ಲಿ ಬಂದಾರೆ ಅಂತೆ. ಸರಿ ನೋಡ್ಕೊಬತ್ತೀನಿ ಇರು ಅಂತೇಳಿ ಎಲ್ಲ ರೂಮನ್ನು ಚೆಕ್ ಮಾಡ್ಕೊಬನ್ನಿ ಅಂತ ಹೇಳ್ತಾರೆ. ಎಲ್ಲ ರೂಮನ್ನು ಚೆಕ್ ಮಾಡುವಾಗ ಅಜ್ಜಿ ಅಲ್ಲಿ ಕಾಣಿಸ್ಲಿಲ್ಲ. ಆಮೇಲೆ ಅಜ್ಜಿ ಇಲ್ಲ ಅಲ್ಲಿ ಅಂತ ಬರ್ತಾರೆ. ಅಥವಾ ಅಜ್ಜಿ ಕರ್ಕೊಂಡು ಬರ್ಬೋದು. ಏಕೆ ಅಂದರೆ ಅದನ್ನು ಸರಿಯಾದ ರೀತಿ ಏನೂ ತೋರ್ಸೋಕ್ಕೆ ಆಗಿಲ್ಲ ಅವರಿಗೆ. ಒಟ್ಟು ಅಜ್ಜಿ ಮಲಗಿದ್ದು ಮಾತ್ರ ಅಲ್ಲಿ ನೋಡ್ದು, ಆದರೆ ಮೇಲೆದ್ದಿದ್ದು ಎಲ್ಲಿ ಕೂತ್ಕೊಂತು ಅದೆಲ್ಲ ಗೊತ್ತಿಲ್ಲ. ಮೊಮ್ಮಗ ಬರ್ತಾನೆ, ಹುಡುಕ್ತಾನೆ, ಅಜ್ಜಿ ಇಲ್ಲ ಅಂತ ಬರ್ತಾನೆ. ಮಂಚದ ಮೇಲೆ ಖಾಲಿ ಇರುತ್ತೆ, ಆದರೆ ಅಜ್ಜಿ ಏನಾರು ಅಡಿ ಕೂತಿರುತ್ತೋ ಏನೋ, ಕರ್ಕೊಂಡು ಬರ್ತಾನೋ ಏನೋ ಗೊತ್ತಿಲ್ಲ. ಹೀಗೆ ಇವ್ರ ಮನೆ ಮೇಲೆ ಅಷ್ಟು ದ್ವೇಷ. ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಂದನ ಮನೇಲಿ ಎಲ್ಲ ಒಗ್ಗಟ್ಟು. 3 ಜನ ಸೊಸೆಯರು, 3 ಜನ ಮಗ್ದಿರು, ಕೊನೆ ತಮ್ಮ
ಗಿರ್ಜನ ಗಂಡ ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದಾರೆ. ಅದನ್ನು ನೋಡಿ ಅವ್ರ ಕಡೆಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಎದುರು ಬದ್ರು ಮನೆ ಆದರೂ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ಅಟ್ಯಾಕ್ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಈ ರೀತಿ ಗಿರ್ಜಾ ಗಾಬರಿಯಾಗಿ ಓಡ್ತಾಳೆ ಒಂದೇ ಉಸಿರಿಗೆ. ಅಲ್ಲಿ ಹೋದಾಗ ಅಲ್ಲಿನೂ ಆಚೆನೂ ಹಂಗೇನೆ ಏನು ಕೂಗಾಡ್ತಾನೆ ಕಿರ್ಚಾಡ್ತಾರೆ. ಅಷ್ಟು ಇಷ್ಟಲ್ಲ, ಎಷ್ಟು ಕೂಗಿರೋ ಎಷ್ಟು ಕಿರ್ಚಿರೋ ನಿಜಾಂಶ ಅಂತೂ ಬರಲ್ಲ, ಬರೀ ಸುಳ್ಳಿಂದೇ ಬರೋದು. ಹಾಗಾಗಿ ನಂದ ನಂದ ಅಂತ ಕೂಗಿದಾಗಲೂ ಕೂಡ ನಂದ ಬರಲ್ಲ. ಕೈ ತೊಳ್ಕೊಂಡು ಎದ್ದು ಅಯ್ಯೋ ಇವ್ರದ್ದು ಇನ್ನೇನಪ್ಪ ಮತ್ತೇನು ಕಥೆನೋ ಹೊಸ್ದಾಗಿ ಏನು ಗಲಾಟೆನಪ್ಪ ದೇವರೇ ಅಂದ್ಕೊಂಡು ಎದ್ದು ಹೋಗ್ತಾನೆ. ಅಲ್ಲೋದ್ರೆ ನಮ್ಮಮ್ಮನ ಯಾಕೋ ನಿಮ್ಮ ಮನೇಲಿ ಕರ್ಕೊಬಂದು ಇಟ್ಕೊಂಡಿದ್ಯಾ ಅಂತ ಜೋರಾಗಿ ಕೂಗಾಡ್ತಾನೆ. ನಿಮ್ಮಮ್ಮ ನಮ್ಮ ಮನೆಗೆ ಬಂದವ್ರ? ಯಾವಾಗ ಬಂದವ್ರೆ? ಬರ್ದಲೇ ಏನು ನಮ್ಮಮ್ಮನ ನಿಮ್ಮ ಮನೇಲಿದ್ದಾರೆ, ಕರಿ ಆಚೆ ಅಂತ ಏನು ಅಷ್ಟು ಗಲಾಟೆ ಮಾಡ್ತಾರೆ. ಇಲ್ಲ ಕಣ್ರೋ ನಮ್ಮನೇಲಿಲ್ಲ, ನಮ್ಮನೆಗೆ ಯಾಕೋ ಬರ್ತಾರೆ ನಿಮ್ಮಮ್ಮ ಅಂತ ಅಂದರೂ ಕೇಳೋಂಗೆ ಇಲ್ಲ. ಇಲ್ಲ ಬಂದಿಯರೆ, ಎಲ್ಲೂ ಇಲ್ಲ, ದೇವಸ್ಥಾನಕ್ಕೆ ಅಂತ ಹೋದರೆ ಅಲ್ಲೂ ಇಲ್ಲ, ನಿಮ್ಮನೆಗೆ ಬಂದಿರೋದು. ನಿನ್ನೆ ಗಿರ್ಜಾ ಹಾಸ್ಪಿಟ್ಲ್ ಹೋಗಿದ್ಲಲ್ಲ, ಹಾಗಾಗಿ ಇವತ್ತು ನಿಮ್ಮನೆಗೆ ಅವ್ರು ಬಂದಿದ್ದಾರೆ, ಕರಿ ಅಂತ ಏನು ಗಲಾಟೆ. ಆಮೇಲೆ ಗಿರ್ಜಾ ಏನು ಮಾಡ್ತಾಳೆ, ಏನು ಹೇಳಿರಲ್ಲ ಇನ್ನು, ಅವಳು ಸುಮ್ಮನೆ ಇದ್ದಾಳೆ. ಒಟ್ಟಿಗೆ ಅವನು ನಂದ ಇನ್ನೂ ಕೇಳಿಲ್ಲ ಗಿರ್ಜನ್ನ, ನಿಮ್ಮಮ್ಮ ಬಂದವರ ನಮ್ಮನೆಗೆ ಅಂತಲೇ ಕೇಳೋಕ್ಕಾಗಿಲ್ಲ. ಅಷ್ಟರೊಳಗೆ ಇವರೇ ಎಲ್ಲ ಅಟ್ಯಾಕ್ ಮಾಡ್ತಾಯಿದ್ದಾರಲ್ಲ, ಹಾಗಾಗಿ ಅವಳು ಏನೂ ಹೇಳೋಕ್ಕೆ ಆಗಿಲ್ಲ. ಹೇಳಬೇಕು ಅಂದರೆ ಅವಳು ಒಳ್ಳೆ ಹುಡುಗಿನೇ, ಇವಳು ಒಳ್ಳೆ ಹೆಂಗಸೇನೆ, ಗಿರ್ಜನೂ ಒಳ್ಳೆ ಹೆಂಗಸೇನೆ, ಹೆಣ್ಮಕ್ಳು ಕೂಡ ಎಲ್ಲ ಒಳ್ಳೆವೇನೆ. ಈ ಬಡ್ಡಿ ಮಕ್ಕಳೇ ಕೇಡಿಗಳು, ಎದುರುಗಡೆ ಮನೆಯವರೇ ಕೇಡಿಗಳು. ಅಂದರೆ ಗಿರ್ಜನ ಅಣ್ಣಂದಿರೇ ಕೇಡಿಗಳು. ಯಾವಾಗ ನೋಡಿದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೇ ಇರ್ತಾರೆ. ನೆಮ್ಮದಿ ಅಂತ ಏನೂ ಕೊಡಲ್ಲ ಅವರಿಗೆ. ಪ್ರತಿ ದಿವಸವೂ ಏನಕ್ಕಾರ ಒಂದಕ್ಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದೆ, ಅದೇನು ಮುಲಾಜೇ ಇಲ್ಲ. ಹಂಗಲ್ಲ ಹಿಂಗೆ ಅನ್ನಂಗಿಲ್ಲ. ಮನೇಲಿ ಹೆಂಗಸರು ಒಂದು ವಿಷಯನೂ ಮಾತಾಡೋಂಗೇ ಇಲ್ಲ, ಎಲ್ಲ ಇವ್ರ ಕಂಟ್ರೋಲಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಹೆಂಗಸರು ಕೂಡ ಏನೂ ಮಾತಾಡಲ್ಲ ಇವ್ರ ಮನೇಲಿ, ಸುಮ್ಮನೆ ನೋಡ್ತಾ ಇರ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಹೊಡೆಯೋಕ್ಕೆ ಹೋಗ್ತಾನೆ ಹೆಂಡ್ತಿಗೆ, ಎಲ್ಲ ದೇವಸ್ಥಾನದಲ್ಲಿ ಎಲ್ಲೂ ಇಲ್ವಲ್ಲ ಅಂಥೇಳಿ ಇಲ್ಲಿಗೆ ಬರ್ತೀನಿ ಅಂತ ಬಂದರು ರೀ ಅಂತಾಳೆ. ಇಲ್ಲ ಅಯ್ಯೋ ಅಕ್ಕ ಸುಳ್ಳು ಹೇಳ್ತಿರೋದು, ನಂದನ ಮನೆಗೆ ಹೋಗಿರೋದು, ನಂದನ ಮಲ್ಲಿ ಹೋಗಿ ನೋಡಿ ಬೇಕಾದ್ರೆ ಸಿಕ್ಕಿಲ್ಲ ಅಂದರೆ ಕೇಳಿ ಅಂತ. ಅವಳು ಇನ್ನೂ ಗಾಬರಿ ಆಗ್ತಾಳೆ. ಅಯ್ಯೋ ಏನೇನು ಮಾಡೋಕ್ಕಾಗಲ್ಲ, ಏನಾರು ಮಾಡ್ಕೊಂಡು ಹೋಗಲಿ ಅಂತ ಸುಮ್ಮನಾಗಿರ್ತಾಳೆ. ಆದರೆ ಈ ಗಿರ್ಜನ ಅಪ್ಪನ ಮನೆಯವರು ಬರೀ ಕಿತಾಪತಿ ಜನನೇ, ಯಾವಾಗ ನೋಡಿದ್ರು ಕಿತಾಪತಿನೇ. ಮಕ್ಕಳು ಹುಟ್ಟವೆ, ಮಕ್ಕಳು ಕೂಡ ಕಿತಾಪತಿನೇ. ಪಾಪ ದೊಡ್ಡ ಸೊಸೆ ಅಮ್ಮ ಅಜ್ಜಿ ಇಬ್ಬರನ್ನ ಬಿಟ್ಟರೆ ಇನ್ನೆಲ್ಲ ಕಿತಾಪತಿಯರೇ. ಏನು ಒಂದಕ್ಕಲ್ಲ ಒಂದಕ್ಕೆ ಹಿಂಗೆ ಜಗಳ ತಕ್ಕೊಳ್ಳೋದು, ಕಿತಾಪತಿ ಮಾಡೋದು, ಬರೀ ಇದೇ ಕೆಲಸಗಳು ಅವ್ರದ್ದು. ಹಾಗಾಗಿ ಇದು ಬೇಸರ ಆಗೋಗಿದೆ ಆ ವಿಷಯನೂ ಕೂಡ. ಯಾಕೆ ಅಂತಂದರೆ ಪ್ರತಿ ಒಂದು ವಿಷಯಕ್ಕೂ ಆ್ಯಕ್ಟಿಂಗ್ ಇರಬೇಕು. ಇಲ್ಲ ಅಂದರೆ ಸುಮ್ಮನೆ ನಾವೆಲ್ಲ ಹೇಳ್ತಿರ್ತೀವಿ, ಅವರೆಲ್ಲ ಇದು ಮಾಡ್ತಿರ್ತಾರೆ. ಹಾಗಾಗಿ ಇವಳಿಗೆ ಎಲ್ಲ ಪಕ್ಕ ಗೊತ್ತಿದೆ ಅನ್ನಂಗೆ, ಎಲ್ಲ ಸೂಕ್ಷ್ಮವಾಗಿ ತಿಳ್ಕೊಬಿಟ್ಟಿದ್ದಾಳೆ. ಪಕ್ಕ ಗೊತ್ತಿದೆ ಅನ್ನಂಗೆ ಇವಳು ಆಯಿತು ಹೇಳ್ತೀನಿ, ಏನಾಗಲ್ಲ ಹೇಳ್ತೀನಿ ಹಂಗೆ ಅಂತಾನೆ. ಆಮೇಲೆ ಅಲ್ಲಿಂದ ಕಾರ್ ತಗೊಂಡು ಮನೆ ಹತ್ರ ಬಂದು ಮನೆ ಹತ್ರ ಈ ಥರ ರಂಪಾಟ ಮಾಡ್ತಾರೆ. ರಂಪಾಟ ಮಾಡಿದ್ರೂ ಯಾರು ಕ್ಯಾರೆ ಅನ್ನಲ್ಲ. ನಂದನಿಗೆ ಗೊತ್ತೇ ಇಲ್ವಲ್ಲ, ಅವ್ರ ಅತ್ತೆ ಅವ್ರ ಮನೆಗೆ ಬಂದಿರೋದು ನಂದು ಗೊತ್ತೇ ಇಲ್ಲ. ನಂದು ಗೊತ್ತಿದ್ದರೆ ಪಾಪ ಅವನೇನಾದ್ರು ಒಂದು ಹೇಳಿ ಸಮಜಾಯಿಸೋನೇನೋ. ನಮ್ಮ ಮನೆಗೆ ಬಂದಿಲ್ಲ ಅಂತ ಅವನು ವಾದಿಸ್ತಾನೆ ಇದ್ದಾನೆ. ಅಷ್ಟು ಬಿಟ್ಟರೆ ಅವನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಂದಂಗೆ. ಮನೆಯವ್ರಿಗೆಲ್ಲರಿಗೂ ಗೊತ್ತಿರೋ ವಿಷಯ ಅವ್ನಿಗೆ ಗೊತ್ತಿರಲ್ಲ ಪ್ರತಿಯೊಂದರಲ್ಲೂ. ಅವನು ಒಂಥರ ಹೆಂಗೆ ಅಂದರೆ ಪಾಪ ತುಂಬಿದ ಕೊಡ ತುಳ್ಕಲ್ಲ ಅನ್ನೋ ರೀತಿ ನಂದ ಕುಮಾರಂದು. ಆ ಕಡೆಯವರು ದುರ್ಯೋಧನ ಪಾಠ ಮಾಡೋರು ಕೇಳ್ತೀರಾ, ಯಾರ್ಯಾರು ಹೆಂಗೆ ಬೇಕೋ ಹಂಗೆಲ್ಲ ಮಾಡ್ತಾಯಿರ್ತಾರೆ. ಅದು ಬೇರೆ ತಲೆ ಕೆಟ್ಟೋಗಿರುತ್ತೆ. ನಂದ ಎಷ್ಟೆಲ್ಲರೂ ಕೇಳಲ್ಲ. ಈ ಊಟ ಆಗೋಗಿದೆ, ಎಲ್ಲದೂ ಆಗಿದೆ, ಕರಿತಾವ್ರೆ,
ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮನೆಯವರೆಲ್ಲ ಗಾಬರಿ ಆಗ್ತಿದ್ದಾರೆ. ನಂದಿಗೇನು ಗೊತ್ತಿಲ್ಲ, ಮನೆಯವರೆಲ್ಲ ಗಾಬರಿ ಆಗ್ತಿದ್ದಾರೆ. ಏನಾಯಿತು ಏನಾಯಿತು ಅಂತ ತಿಳ್ಕೊಳ್ಳೋವಷ್ಟರೊಳಗೆ ಎಲ್ಲ ಗಾಬರಿ 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 ಗಾಬರಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಅವ್ರವ್ರ ಮುಖ ನೋಡ್ಕೊಳ್ತಾರೆ, ಅವರವರೇ ಗಾಬರಿ ಪಟ್ಕೋತಾ ಇದ್ದಾರೆ. ಬೀಸನ್ಗೆ ಬೀಸೋರು ಕೇಳ್ತೀರಾ, ಫ್ಯಾನ್ ಇಲ್ಲ ಅನ್ನೋರು ಕೇಳ್ತೀರಾ, ಎಲ್ಲ ಸುತ್ತ ನಿಂತ್ಕೊಳ್ತಾರೆ. ಅವನಿಗೆ ಊಟ ಮಾಡು ಅಂತಾರೆ. ಅವನು ಯಾಕೆ ಇವರೆಲ್ಲ ಹಿಂಗೆ ಆಡ್ತಾವ್ರೆ ಇವತ್ತು ಅಂತಲೂ ಅವನಿಗೂ ಆಶ್ಚರ್ಯ. ಸುಮ್ಮನೆ ಇರ್ತಾನೆ. ಇವಳನ್ನ ಕರ್ಕೊಂಡೋಗಿ ಒಂದು ರೂಮಲ್ಲಿ ಕೂರಿಸಿರ್ತಾರೆ ರಕ್ಷಣಾ. ಅಲ್ಲೇ ಇರು, ಇಲ್ಲೇ ಇರು, ಬರ್ತೀವಿ ಅಂತೇಳಿ ಹೇಳೋಗಿರ್ತಾರೆ. ಅವಳು ಅಲ್ಲೇ ಇರ್ತಾಳೆ. ಈ ಮೀನಾ ಐಶ್ವರ್ಯ ಆಚೆಗೆ ಹೋಗ್ತಾರೆ. ಬಂದಿರ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ಏನೋ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆ ಮಂಚದ ಮೇಲೆ ಅಮ್ಮ ಇದ್ದಾರೋ ಅಜ್ಜಿ ಇದ್ದಾರೋ ಇಲ್ವೋ ಅದು ಗೊತ್ತಾಗಿಲ್ಲ. ಅಜ್ಜಿ ಇದ್ದರೆ ಕರ್ಕೊಂಡು ಬಂದು ಆಚೆ ನಿಲ್ಲಿಸ್ತಾರೆ. ಅಜ್ಜಿ ಅಲ್ಲಿಂದ ತಪ್ಪಿಸ್ಕೊಂಡಿದ್ರೆ ಮತ್ತೇನೂ ಇಲ್ಲ, ಆರಾಮಾಗ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.